ಹಲೋ ನಮಸ್ಕಾರ ಎಲ್ರಿಗೂ. ನಮ್ಮ ಬೆಂಗಳೂರಲ್ಲಿ ಪ್ರತಿ ಶನಿವಾರ ರೈತ ಸಂಘದ ರೈತ ಸಂತೆ ಅಂತ ಮಾಡ್ತಾರೆ. ಈ ಸಂತೆಯಲ್ಲಿ ಏನು ನಡೆಯುತ್ತೆ, ಏನೇನು ಮಾಡ್ತಾರೆ ಅನ್ನೋದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಫೈನಲಿ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಅಂದರೆ ಸ್ಪರ್ಶ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ. ಇದು ನೋಡ್ಬೋದು, ಫುಲ್ ಸ್ಟಾಲ್ ಹಾಕ್ಕೊಂಡಿದ್ದಾರೆ. ರೈತ ಸಂಘದ ರೈತ ಸಂತೆಗೆ ಬಂದು ರೀಚ್ ಆಗಿದ್ದೀವಿ. ಬಟ್ ನಾವು ವಿಡಿಯೋ ನೋಡ್ಕೊಂಡು ಬಂದಿದ್ದು ಯಾವುದು ಅಂತ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ನಾವು ಇದೇ ವಿಡಿಯೋ ನೋಡ್ಕೊಂಡು ಬಂದಿದ್ದು. ಇವಾಗ ಫಸ್ಟು ಇದನ್ನು ಹುಡ್ಕೊಂಡು ಬಂದಿರೋದನ್ನ. ರೈತ ಸಂತೆಯ ಕಂಪ್ಲೀಟ್ ಸೀರೀಸು ನಿಮಗೆ ಕಾರ್ಪೊರೇಟ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗಲೇ ಹೋಗಿ ಚಾನಲ್ ವಿಸಿಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ತು, ಇವಾಗ ನಾವು ಫಸ್ಟು ಈ ವಿಡಿಯೋನ ಹುಡ್ಕೊಂಡು ಹೋಗ್ತಾ ಇದ್ವಿ. ಎಕ್ಸ್ಕ್ಯೂಸ್ ಮಿ, ಇದು ನೀವೇನಾ? ಇದು ನೋಡ್ಕೊಂಡು ಹುಡ್ಕೊಂಡು ಬಂದ್ವಿ ನಾವು. ಹೌದಾ? ಏನ್ ಸ್ಪೆಷಲ್ ಇದ್ರದ್ದು? ನಾ ಅದ್ರಲ್ಲಿ ಒಂದ್ ಸ್ವಲ್ಪ ಇಂಗ್ಲಿಷ್ ಯೂಸ್ ಮಾಡಿದೆ ಅಂದ್ಬಿಟ್ಟು ರುಬ್ಬ ಹಾಕಿದ್ರು ಕಮೆಂಟ್. ಹೆಲೋ, ನನ್ನ ಹೆಸರು ಸಿಂಧು ಅಂತ. ಲಾಸ್ಟ್ ಟೈಮ್ ವಿಡಿಯೋ ಅದು ಫಾರ್ಮರ್ಸ್ ಮಾರ್ಕೆಟ್ ಆ ಪೇಜಲ್ಲಿ ಇದೆ. ಅದು ವೈರಲ್ ಆಗಿತ್ತು, ಬಟ್ ಚೆನ್ನಾಗಿತ್ತು ರೆಸ್ಪಾನ್ಸ್. ನೆಗೆಟಿವ್ ಪಾಸಿಟಿವ್ ಎರಡು ಉಂಟು. ಚೆನ್ನಾಗಿತ್ತು ರೆಸ್ಪಾನ್ಸ್. ಬಟ್ ಅದು ಒಂದ್ ಕಡೆ ಖುಷಿ ಇದೆ, ಅದು ಚೆನ್ನಾಗಿ ಮಾರ್ಕೆಟಿಂಗ್ ಆಗಿದೆ. ನನ್ನ ಕಲೀಗ್ಸ್ಗೆಲ್ಲ ಹೊರಟೋಗಿತ್ತು. ಆ ಥರ ಹೋಗ್ಬೇಕಲ್ಲ, ನಾವು ರೈತರು, ನಾವು ಬೆಳೆದು ನಾವು ತಗೊಂಡ್ಬರೋದ್ರಿಂದ ಅದೆಲ್ಲ ಕಡೆ ವೈಲ್ಡ್ ಸ್ಪ್ರೆಡ್ ಅಲ್ಲಿ ಆದ್ರೆ ಖುಷಿನೇ ನಮ್ಗೆ. ನಾವು ಬರೋ ತಿಪ್ಟೂರಿಂದ, ನಮ್ಮ ಮಾಮ ಓನರು. ನಾವು ಹೆಲ್ಪ್ ಮಾಡಕ್ ಬರ್ತೀವಿ. ಮಿಲೆಟ್ಸ್ ಅಕ್ಕಿದು ಚಕ್ಲಿ ತಗೊಂಡ್ಬರ್ತೀವಿ. ಅದು ಕೊಕೊನಟ್ ಆಯಿಲ್ ನಾವೇ ಬೆಳಿತೀವಿ. ಕೊಕೊನಟ್ ಅದ್ರಲ್ಲೇನೆ ತೆಂಗಿನ ಎಣ್ಣೆದು ಕೊಬ್ಬರಿ ಎಣ್ಣೆದಲ್ಲಿ ಕರ್ದ್ಬಿಟ್ಟು ತಗೊಂಡ್ಬರೋದು. ಇನ್ನ ರಾಗಿ ನಿಪ್ಪಟ್ಟು, ರಾಗಿನೂ ನಮ್ಮಲ್ಲೇ ಬೆಳಿತೀವಿ. ಸೊ ನಾವೇನ್ ಬೆಳಿತೀವಿ, ಲೈಕ್ ಕಾನ್ಸೆಪ್ಟ್ ಹೆಂಗೆ ಇಲ್ಲಿ ಅಂದ್ರೆ, ನೀ ಏನ್ ಬೆಳಿತೀಯ ಅದನ್ನ ತಗೊಂಬಂದ್ ಮಾರು ಅಷ್ಟೇ. ಇದೇ ಐಟಮ್ಸ್ ಎಲ್ಲ ಇವ್ರು ಬೆಳಿತಾರೆ, ಸೊ ಇವ್ರು ತಗೊಂಬಂದ್ ಮಾರ್ತಾರೆ. ಇನ್ನೊಂದ್ ಕಡೆ ಗೋಧಿ ಬೆಳಿತಾರೆ, ಆ ಕಡೆ ಉತ್ತರ ಕನ್ನಡ, ಅವ್ರು ಅದ್ ತಗೊಂಬಂದ್ ಮಾರ್ತಾರೆ. ಹಂಗೆ ಬೇರೆಯವರಿಂದ ತಗೊಂಡು ಯಾವ ಮಿಡಲ್ ಪರ್ಸನ್ಸ್ ಇರಲ್ಲ, ಮಧ್ಯವರ್ತಿಗಳಿರಲ್ಲ. ನಾವೇ ರೈತರು, ನಾವೇ ನಿಮಗೆ ಕೊಡ್ತೀವಿ. ಹಂಗೆ ಕಾನ್ಸೆಪ್ಟ್ ಇದು. ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ ಇಲ್ಲಿ, ಹೊಸಬ್ರು ಬರ್ತಾರೆ. ಬಟ್ 60% ರೆಗ್ಯುಲರ್ ಕಸ್ಟಮರ್ಸ್ ಯಾವಾಗೂ ಬರೋರೆ, ರಿಪೀಟ್ ಆಗ್ತಾರೆ. ಬರ್ತಾರೆ, ಜಾಸ್ತಿ ಬರ್ತಾರೆ. ಅವ್ರವರೇ ಬರ್ತಿರ್ತಾರೆ, ವಾರ ಮುಖಗಳಿಗೆ ಗೊತ್ತಾಗ್ತಿದೆ. ಚೆನ್ನಾಗಿದೆ. ಎವ್ರಿ ಸ್ಯಾಟರ್ಡೇಸ್ ಮಾಮ ಮಾಡ್ಕೊಂತಾರೆ. ನಂಗೆ ರಜಾ ಇದ್ದಾಗ ಆಲ್ಮೋಸ್ಟ್ ಬರ್ತೀನಿ ನಾನು. ಇನ್ನೊಂದೇನಂದ್ರೆ, ನಾವು ಬಿಸ್ನೆಸ್ ಮಾಡ್ಬೇಕು ಅಂತಾನೆ ಬಂದಿಲ್ಲ ಇಲ್ಲಿ ಎಲ್ಲರೂ. ಅಂದ್ರೆ ರೈತರು ಬಂದು ಮಾರಕ್ ಹೋಗಲ್ಲ, ಎಲ್ಗೋ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗಲ್ಲ ನೀವು ಡೈರೆಕ್ಟ್ ಆಗಿ ಮಾರ್ಲಿಕ್ಕೆ. ಅವ್ರು ಯಾರಿಗೋ ಕೊಡ್ತಾರೆ ಮಿಡಲ್ ಪರ್ಸನ್ಗೆ, ಅವ್ರು ಇನ್ನೊಂದು 50-100 ರೂಪಾಯಿ ಜಾಸ್ತಿ ಇಟ್ಕೊಂಡು ಕೊಡ್ತಾ ಇರ್ತಾರೆ, ಅಥವಾ ಏನೋ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಪ್ಲಾಟ್ಫಾರ್ಮ್ಸ್ ಇಲ್ಲ ಬಂದು ಮಾರ್ಲಿಕ್ಕೆ. ಇದೊಂದು ಪ್ಲಾಟ್ಫಾರ್ಮ್ ಚಿಕ್ಕದಾಗ ಶುರು ಮಾಡಿದ್ದಾರೆ, ದೊಡ್ಡದಾಗ ಹೋಗಕ್ಕಿದೆ, ಟೈಮ್ ತಗೊಳತ್ತೆ. ಸರ್ ಉಡ್ಡಾಪೋಲದು ಪೇಸ್ಟ್ ಇದೆ ಸರ್. ಇದು ಉಡ್ಡಾಪೋಲ್ ಸರ್, ಉಡ್ಡಾಪೋಲ್ ಬ್ಯಾಲ್ದಣ್ಣಿ ಸರ್, ಬ್ಯಾಲ್ದಣ್ಣಿದು ಟೇಸ್ಟ್ ಮಾಡಿ ಸರ್. ಇದು ನೋಡಿ ಹೇಗಿದೆ ಅಂತ ಸರ್. ನಮ್ಮ ಮನೇಲೇ ತಯಾರು ಮಾಡಿ ಸರ್. ಅದು ಸರ್ ಇದು ಪೇಡೆ ಸರ್. ಇದು ನಾವೇ ಮನೇಲಿ ತಯಾರು ಮಾಡಿ ಸರ್. ಕಾಯಿ ಹಾಲು, ಬೆಲ್ಲ ಟೇಸ್ಟ್ ಮಾಡಿ ಸರ್, ಹೆಂಗಿದೆ ನೋಡಿ ಸರ್. ಸರ್ ಇದು ಗೋವಾರ್ಕ ಸರ್. ಇದು ಶುಗರು, BP-ಗೆ ಹೆಲ್ತ್ ಒಳ್ಳೆಯದು ಸರ್. ಇದು ವಿಭೂತಿ ನಾವೇ ತಯಾರು ಮಾಡ್ತೀವಿ ಮನೆಯಲ್ಲಿ ಸರ್. ಎಣ್ಣೆ ನಾವೇ ಗಾಣದಲ್ಲಿ ಹೊಡಿತೀವಿ, ಎಲ್ಲ ನಾವೇ ತಯಾರು ಮಾಡಿ ಸರ್. ಸರ್ ಶೇಂಗಾ ಎಣ್ಣೆ ಸರ್. ಇದು ನೆಲ್ಲಿಕಾಯಿ ಅಡಿಕೆ ಸರ್. ಇದು ಸರ್ ಇದು ಹೋಳಿಗೆ ಎಲ್ಲ ಮನೆಯಲ್ಲೇ ಮಾಡೋದು ಸರ್. ನಾವೇ ಇದು ಮೊದಲು ಹಿಂದೆ ಬೆಳ್ಳುಳ್ಳಿ, ಮೆಣಸಿನಕಾಯಿ ತಗೊಂಡು ಇದು ಟೇಸ್ಟ್ ಮಾಡಿ ಸರ್. ನೋಡಿ ಟೇಸ್ಟ್ ಮಾಡಿ ಸರ್. ಸರ್ ಶೇಂಗಾ ಚಟ್ನಿ ಪುಡಿ ಸರ್. ಶೇಂಗಾ ಚಟ್ನಿ ಪುಡಿ ನಾವೇ ಮಾಡಿ ಸರ್, ಮನೇಲಿ ತಯಾರು ಮಾಡ್ತೀವಿ. ನೋಡ್ಕೊಳ್ಳಿ. ಶೇಂಗಾ ಚಟ್ನಿ ಪುಡಿ ಟೇಸ್ಟ್ ಮಾಡಿ ಸರ್. ಅಕ್ಷಯ ಪುಡಿ ಅಂತ ಅಕ್ಷಯ ಪುಡಿ ಸರ್. ಅಕ್ಷಯ ಬೀಜ ಬರ್ತಲ್ಲ, ಅದನ್ನೇ ನಾವು ತಯಾರು ಮಾಡ್ತೀವಿ ಮನೆಯಲ್ಲಿ ಸರ್. ನೆಲ್ಲಿ ಪೌಡ್ರ್ ಸರ್. ಹೆಲ್ತಿಗೆ ಒಳ್ಳೆ ಸರ್. ಶುಗರು, BP ನೆಲ್ಲಿ ಪೌಡ್ರ್. BP ಶುಗರ್ ಇರುತ್ತಲ್ಲ, ಅದಕ್ಕೆ ಒಳ್ಳೆ ಸರ್. ಬಿಸಿರಲ್ಲಿ ಬೆಚ್ಚ ಹಾಕಿ ಕುಡಿಬೇಕು ಸರ್. ಏನು ಯೂಸ್ ಅದು ಸರ್? ಅದು ಹೆಲ್ತ್ ಒಳ್ಳೆ ಸರ್. ಶುಗರು, BP ಬಾಡಿ ಒಳ್ಳೆದಿರುತ್ತೆ. ಓಕೆ, ನಿಮ್ಮದು ಊರು ಸರ್? ನಮ್ಮ ಹುಲಿಕೆರೆ ಅಂತೇಳಿ, ಹುಲಿಗೆ ತಾಲೂಕು, ವಿಜಯನಗರ ಜಿಲ್ಲೆ. ವಿಜಯನಗರದಿಂದ? ಹ್ಞೂ ಸರ್. ಅಷ್ಟು ದೂರದಿಂದ ಬಂದಿದ್ದೀರಾ? ಅಷ್ಟು ದೂರದ ಬಂದೆ ಸರ್. ವಾರ ಬರ್ತೀರಾ? ವಾರ ಇಲ್ಲ ಬರ್ತೀವಿ ಸರ್. ಹೌದಾ? ಹೌದು ಸರ್. ಇದೆಲ್ಲ ಅಲ್ಲಿಂದನೇ ತೊಗೊಂಬರ್ತಾರೆ? ಮಣ್ಣಿಲ್ಲ, ಅವರಿಬ್ಬರು ಟೂರ್ ಆಗಿದ್ದಾರೆ. ಅವ್ರು ಸಲ ನಾವು ಬರ್ತಾಯಿದ್ದೀವಿ ಸರ್ ಅಷ್ಟೇ. ಎಲ್ಲ ಅಲ್ಲೇ ಮನೇಲೆ ಪ್ರಿಪೇರ್ ಮಾಡಿ ಅಲ್ಲಿಂದ ತೊಗೊಂಡು ಸರ್. ಮನೆಯಲ್ಲೇ ತಯಾರು ಮಾಡ್ತಾರಲ್ಲ, ಪ್ರತಿಯೊಂದು ಮನೆಯಲ್ಲೇ ತಯಾರು ಮಾಡ್ಕೊಂಡು ಬರ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್.
ಕಲ್ಪರಸ ಅಂತ, ಕಲ್ಪರಸ, ಕಲ್ಪಾಮೃತ ಅಂತ ತೆಂಗಿನ ಮರದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಸರ್. ನೀರ ಕುಡಿ ಹೇಳಿ. ಜನರಲ್ ಆಗಿ ಇದನ್ನು ನೀರ ಅಂತ ಕರೀತಾರೆ, ಇವರು ಕಲ್ಪಾಮೃತ ಅಂತ ಹೇಳ್ತಾರೆ. ಫ್ರೆಶ್ ಆಗಿ ನ್ಯಾಚುರಲ್ ಆಗಿ ತೆಂಗಿನ ಮರದಿಂದ ತೆಗೆದಿರೋದು. ಕಲ್ಪ ಅಂದರೆ ತೆಂಗಿನ ಮರ, ಕಲ್ಪ ತೆಂಗಿನ ಮರದಲ್ಲಿ ಬರೋ ಅಮೃತ ಕಲ್ಪಾಮೃತ. ನೀರ ಅಂದ್ರೆ ಎಕ್ಸ್ಟ್ರಾಕ್ಟ್ ಆಗಿರೋದು ಈಗ ಇದಾಗುತ್ತಲ್ಲ ಶೇಂಗ್ ಎಲ್ಲ ಅದನ್ನ ನೀರ ಅಂತ ಕರೀತಾರೆ. ಇದನ್ನ ಕಲ್ಪಾಮೃತ ಅಂತಾನೆ ಕರೀತಾರೆ. ಅಂದ್ರೆ ಜನ ಓದಿದ್ದಲ್ಲೇ ಕನ್ಫ್ಯೂಸ್ ಮಾಡ್ಕೊಂಡು ಎಲ್ಲ ನೀರನ್ನೇ ಬೇರೆ ಕಲ್ಪಾಮೃತನೇ ಬೇರೆ, ಇದನ್ನು ಸೇರಿಸಿ ನೀರ ಅಂತಾರೆ ಅಷ್ಟೇ. ಫೇಸ್ ವಾಶ್ ಕೂಡ ಬರುತ್ತೆ. ಮತ್ತು ಹೋಮ್ ಕೇರ್ ಕ್ಲೀನಿಂಗ್ ಪ್ರಾಡಕ್ಟಲ್ಲಿ ಇದು ತಾಮ್ರ, ಹಿತ್ತಾಳೆ, ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡೋದಕ್ಕೆ, ಹಾಗೆ ಸಿಲ್ವರ್ ಎಲ್ಲ ವಾಶ್ ಮಾಡ್ಬೋದು ಇದರಲ್ಲಿ. ಅಂದರೆ ಪಾತ್ರೆ ಎಲ್ಲ ಕಪ್ಪಾಗಲ್ಲ, ಮತ್ತು ಕೈ ಕೂಡ ರ್ಯಾಷಸ್, ಇಚ್ಚಿಂಗ್ ಆ ಥರ ಏನೂ ಆಗಲ್ಲ. ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ. ಇದರಲ್ಲಿ ಸೋಪ್ ನಟ್ಟು, ಸೀಗೆಕಾಯಿ, ಅಂಟುವಾಳಕಾಯಿ, ಸೀಗೆಕಾಯಿ, ಹುಣಸೆಹಣ್ಣು, ನಿಂಬೆಹಣ್ಣು ಯೂಸ್ ಮಾಡಿರ್ತೀವಿ. ಮತ್ತು ಗ್ಲಾಸ್ ಕ್ಲೀನರ್ ಇದೆ, ಇದು ಟ್ಯಾಪ್ ಆ್ಯಂಡ್ ಶವರ್ ಕ್ಲೀನರ್ ಬರುತ್ತೆ. ತಾಮ್ರ ಇದು ಟ್ಯಾಪು ಶವರ್ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಮತ್ತು ಇದು ಸ್ಟೇನ್ ರಿಮೂವರು, ಬಟ್ಟೆದು ಕಲೆಗಳಿಗೆ ಬರುತ್ತೆ, ಎಲ್ಲ ಥರದ ಕಲೆನೂ ಹೋಗುತ್ತೆ. ಹಾಗೆ ಫ್ಯಾಬ್ರಿಕ್ ವಾಶ್ ಇದೆ, ಇದು ನೀವು ವಾಷಿಂಗ್ ಮಿಷಿನಲ್ಲಿ ಯೂಸ್ ಮಾಡ್ಬೋದು, ಬಕೆಟ್ ವಾಶಲ್ಲೂ ಮಾಡ್ಬೋದು. ಈಗ ಫ್ರಂಟ್ ಲೋಡ್, ಟಾಪ್ ಲೋಡ್ ಯಾವುದ್ರಲ್ಲಾದರೂ ಯೂಸ್ ಮಾಡ್ಬೋದು. ಮತ್ತು ಅದು ವೇಸ್ಟ್ ವಾಟ್ರು ಕೂಡ ಕಲೆಕ್ಟ್ ಮಾಡಿ ಗಾರ್ಡನ್ ಏರಿಯಾಗೂ ಯೂಸ್ ಮಾಡ್ಬೋದು. ಮತ್ತು ಡಿಶ್ ವಾಶ್ ಇದೆ, ಪಾತ್ರೆ ವಾಶ್ ಮಾಡೋದಕ್ಕೆ. ಇದು ಫ್ಲೋರ್ ಕ್ಲೀನರು, ಸರ್ಫೇಸ್ ಕ್ಲೀನರ್ ಅಂತ ಇಟ್ಟಿದ್ದು. ಇದು ಫ್ಲೋರ್ ಕ್ಲೀನ್ ಮಾಡ್ಬೋದು, ಮತ್ತು ಕಿಚನ್ ಸ್ಟವ್ವು ಮತ್ತು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಟಾಯ್ಲೆಟ್ ಕ್ಲೀನರ್ ಇದೆ, ಇದು ಫ್ರಾಗ್ರೆನ್ಸು ತುಂಬ ಚೆನ್ನಾಗಿದೆ, ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಇವೆಲ್ಲ ಪ್ಲಾಂಟ್ಸ್ ಇದಕ್ಕೆ ಬರುತ್ತೆ. ಇದು ಗ್ರೋತ್ ಪ್ರಮೋಟರು, ಮತ್ತು ಇದು ಕ್ಯಾಟರ್ ಪಿಲ್ಲರ್ ವರ್ಕ್ ಆಗುತ್ತೆ. ಇದು ಪೆಸ್ಟಿಸೈಡ್ಸು ಮತ್ತು ಮಿಲಿ ಬಗ್ಸ್ಗೆಲ್ಲ ವರ್ಕ್ ಆಗುತ್ತೆ. ನಮ್ಮದೆಲ್ಲ ಪ್ರಾಡಕ್ಟು ಈ ಥರ 5 ಲೀಟ್ರ್ ಕ್ಯಾನ್ ಕೂಡ ಬರುತ್ತೆ. ಸೊ ನಿಮಗೆ ನ್ಯಾಚುರಲ್ ಆಗಿ ನಿಮಗೆ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಪ್ರತಿ ಶನಿವಾರ ಅಲ್ವಾ, ಪ್ರತಿ ಶನಿವಾರ ಅಲ್ಲಿ ನಿಮಗೆ ರಾಜರಾಜೇಶ್ವರಿ ನಗರಲ್ಲಿ ರೈತ ಸಂಘದ ಕಡೆಯಿಂದ ರೈತ ಸಂತೆ ಅಂತ ಮಾಡ್ತಾರೆ. ಎವ್ರಿ ಸ್ಯಾಟರ್ಡೆ ಅವೈಲೇಬಲ್ ಇರುತ್ತೆ. ಬೇಕಾದವರು ಬಂದು ತಗೊಳ್ಳಿ. ಪ್ರಾಡಕ್ಟ್ಸ್ ಎಲ್ಲ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಇರೋದ್ರಿಂದ ಇದನ್ನು ನಾವು ಕೂಡ ಅದಕ್ಕೆ ಪ್ರಮೋಟ್ ಮಾಡೋಣ ಅಂತ, ಯಾಕೆಂದರೆ ಎಲ್ಲರೂ ರೈತರೇ ಇರೋದ್ರಿಂದ ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ನಾನು ಮೂಲ 18 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದು. ನಮ್ಮ ಜಮೀನಿಗೆ ಪಾಳ್ಯಕರು ಸುಧಾ ಬಂದು ನನಗೆ ಅವಾರ್ಡ್ ಕೊಟ್ಟಿರುವಂಥದ್ದು. ಮತ್ತು ನಮಗೆ ಊರಲ್ಲಿ ಒಂದು ಸಂಘಟನೆ ಮಾಡ್ಕೊಂಡು ನೈಸರ್ಗಿಕ ಕೃಷಿಕರ ಸಂಘ ಅಂತ, ಅಲ್ಲಿ ಒಂದು 25ರಿಂದ 50 ಜನ ಊಟ ಹಾಕಿದ್ದೀವಿ. ನೈಸರ್ಗಿಕ ಕೃಷಿಲಿ ನಾವು ನಮ್ಮದೇಯ ವಿಷಮುಕ್ತ ಭೂಮಿ, ಋಣಮುಕ್ತ ರೈತ ಮತ್ತು ರೋಗಮುಕ್ತ ಮನುಷ್ಯ ಅನ್ನೋ ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಈ ಸಂತೆಗೆ ಬಂದು ನಾನು ಮುಖ್ಯ ಬೆಳೆ ಕಬ್ಬಲ್ಲಿ ಮಾಡ್ತಾ ಇರಬೇಕಾದ್ರೆ ನಮ್ಮದು ಸಂತೆಯವರು ನನ್ನನ್ನು ಗುರುತಿಸಿ ಏನು ಮಾಡಿದ್ರು, ನೀನು ಕಬ್ಬಿನ ಜ್ಯೂಸ್ ಹಾಕು, ಇಲ್ಲಿ ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಇದು ಮಾಡಿದಾಗ, ಮತ್ತು ಅದೇ ರೀತಿ ಸೆಲ್ಕೋ ಫೌಂಡೇಶನ್ನವರು ನನ್ನನ್ನು ಗುರುತಿಸಿ ನನಗೆ ಈ ಕಬ್ಬಿನ ಜ್ಯೂಸ್ ಮಿಷಿನ್ನ ಸಬ್ಸಿಡಿ ರೂಪದಲ್ಲಿ ನನಗೆ ಕೊಟ್ಟವ್ರೆ. ನೋಡಿ, ಇದು ನಿಂಬೆಹಣ್ಣು ಜ್ಯೂಸ್ ಮಾಡೋಕ್ಕೆ ಇದು ಒಂದು ಮಿಷಿನ್ನು. ಇದು ಕಬ್ಬಿನ ಜ್ಯೂಸ್ ಮಾಡೋಕ್ಕೆ ನಂದೇ ಆದ ಕಬ್ಬು ಬೆಳ್ಕೊಂಡು ತಂದು ಕಬ್ಬು ಮಾಡ್ತಾಯಿದ್ದೀನಿ. ಈ ರೀತಿ ನಮ್ಮ ಜೀವನ ಬದುಕು ಕಟ್ತಾಯಿದ್ದೀವಿ. ಮುಂದಿನ ದಿನ ಇಲ್ಲಿ ಬಂದು, ಏಕೆಂದರೆ ಈಗ ಹೊರಗಡೆ 20-25 ರೂಪಾಯಿಗೆಲ್ಲ ಕಬ್ಬಿನ ಜ್ಯೂಸ್ ಕೊಡ್ತಾರೆ. ಆದರೆ ಅವರು ಅವತ್ತಿಂದ ಅವತ್ತು ಫ್ರೆಶ್ಶಾಗಿ ಕೊಡೋಕ್ಕಾಗಲ್ಲ. ಎಲ್ಲೋ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಎಲ್ಲೋ ದೂರ ಕೂತಿರುತ್ತೆ, ಮಾಡ್ಕೊಬರ್ತಾರೆ. ಆದರೆ ನಾವು ಆ ರೀತಿಯಲ್ಲ. ಅವತ್ತು ಸಂಜೆ ಶುಕ್ರವಾರ ಸಂಜೆ ಕಡಿದ್ರೆ ಶನಿವಾರ ನೈಟು ಕ್ಲೀನ್ ಮಾಡ್ಕೊಂಡು ಬೆಳಿಗ್ಗೆ ತಂದು ಇಲ್ಲಿ ಫ್ರೆಶ್ಶಾಗಿ ಕಬ್ಬಿನ ಜ್ಯೂಸ್ ಕೊಡ್ತೀನಿ. ಅಷ್ಟು ಅದ್ಭುತವಾಗಿದೆ. ಬೆಳಗ್ಗೆಯಿಂದ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿದವರೆಲ್ಲ ಒಳ್ಳೆ ಒಂದು ಅದ್ಭುತವಾದ ರಿಸಲ್ಟ್ ಹೇಳೋರೆ. ಮುಂದಿನ ದಿನ ಇಲ್ಲಿ ಹೆಚ್ಚಿನ ಗ್ರಾಹಕರು ಬಂದರೆ ಇನ್ನಷ್ಟು ಜನ ರೈತರು ಬದುಕು ಕಟ್ಟೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಸರ್. ಜ್ಯೂಸ್ ಕುಡಿತೀರಾ? ಟೇಸ್ಟ್ ತುಂಬ ಚೆನ್ನಾಗಿದೆ. ಆಚೆ ಕಡೆ ಇರೋ ಥರ ಇಲ್ಲ, ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಚೆನ್ನಾಗಿದೆ ಟೇಸ್ಟ್. ರೈತ ಸಂಘದ ರೈತ ಸಂತೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕನಸು ನಮ್ಮದು ರೈತ ಉತ್ಪಾದಕರ ಕಂಪನಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು 2000ನೇ ಇಸ್ವಿನಲ್ಲಿ ನಮ್ಮದು ಅಂತ ಒಂದು ಸಂಸ್ಥೆನ ಶುರು ಮಾಡಿದ್ರು. ಅದು ಕೋಆಪರೇಟಿವ್ ಮೂವ್ಮೆಂಟಲ್ಲಿ ಶುರು ಆಗಬೇಕು ಅಂದರು. ಅವ್ರ ಆರೋಗ್ಯ ಸಮಸ್ಯೆ ಮತ್ತು ಅವ್ರ ಕಾಲ ಬಂದ ನಂತರ ಅದು ಅಲ್ಲಿಗೆ ನಿಂತಿತ್ತು. 25 ವರ್ಷದ ನಂತರ ಅವ್ರ ಮಗಳಾದ ಚುಕ್ಕಿ ನಂಜುಂಡಸ್ವಾಮಿ ಅವರು ಮತ್ತು ಅವ್ರ ಜೊತೆ ಇದ್ದಂಥ ಬೇರೆ ಬೇರೆ ರೈತ ಸಂಘದವರೆಲ್ಲ ಅದನ್ನು ಮುಂದುವರಿಸಬೇಕು ಅಂತ ಡಿಸೈಡ್ ಮಾಡಿ ರೈತ ಸಂತೆ ಅಂತ ಶುರು ಮಾಡಿದ್ವಿ.
ಯಾಕೆ ಶುರುವಾಯಿತು ಅಂದರೆ ಅವತ್ತಿಂದನೂ ನಾವು 45 ವರ್ಷದಿಂದ ಹೋರಾಟ ಮಾಡ್ತಿರೋದು ವೈಜ್ಞಾನಿಕ ಬೆಲೆನ. ಯಾವುದೇ ಸರ್ಕಾರಕ್ಕೂ ವೈಜ್ಞಾನಿಕ ಬೆಲೆ ಕೊಡೋ ಯೋಗ್ಯತೆ ಇಲ್ಲ. ಈ ಅಯೋಗ್ಯ ಸರ್ಕಾರಗಳು ನಮ್ಮನ್ನು ತುಡುತ್ತೆ ಅಂತ ಇದೆ ಒಂದು ಅರ್ಥ ಆದಮೇಲೆ ನಾವು ನೇರ ಮಾರುಕಟ್ಟೆ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಮಾಡಿದ್ದೀವಿ. ಇಲ್ಲಿ C2+50 ರೈತನಿಗೆ ನ್ಯಾಯಯುತ ವೈಜ್ಞಾನಿಕ ಬೆಲೆಯನ್ನು ಕೊಡಿಸ್ತಾ ಇದ್ದೀವಿ. ಎರಡನೇದು, ರೈತನೇ ತಾನು ಬೆಳೆದಿರೋದನ್ನು ನೇರವಾಗಿ ತಂದು ಮಾರಬೇಕು. ಇಲ್ಲಿ ಯಾವುದೇ ಮಧ್ಯವರ್ತಿ ಇರೋದಿಲ್ಲ. ಮಧ್ಯವರ್ತಿಗಳು ಮುಕ್ತವಾದಂಥ ಮಾರುಕಟ್ಟೆ. ಬೆಳೆಗಾರರಿಂದ ನೇರ ಬಳಕೆದಾರರಿಗೆ. ಇಲ್ಲಿ ಬೆಳೆಗಾರರಿಗೆ ಆರ್ಥಿಕ ಭದ್ರತೆ, ಬಳಕೆದಾರರಿಗೆ ಆರೋಗ್ಯ ಭದ್ರತೆ. ಇಡೀ ಪ್ರಪಂಚದ ಎಂಥ ದೊಡ್ಡ ಡಾಕ್ಟರ್ ಆದ್ರೂ ಕೂಡ ಯಾವ ಆರೋಗ್ಯನ ಸರಿ ಮಾಡ್ಬೋದು ಅಷ್ಟೇ ಬಿಟ್ಟರೆ ಆರೋಗ್ಯವಂತವಾಗಿ ಇರೋಕ್ಕೆ ನೋಡೋಕ್ಕಾಗಲ್ಲ. ಅವನು ಆರೋಗ್ಯವಂತ ಇರಬೇಕು, ಒಂದು ಆರೋಗ್ಯವಂತ ಆಹಾರ, ಆರೋಗ್ಯವಂತ ಬೆಳೆ ನಾವು ಮಾಡ್ತಿದ್ದೀವಿ. ಅದನ್ನು ನೇರವಾಗಿ ಬಳಕೆದಾರರು ತಲುಪಿಸುವಂಥ ವ್ಯವಸ್ಥೆ ಈ ಸಂಘ. ಮತ್ತು ಇವಾಗ ಸ್ವಲ್ಪ ಯಂಗ್ಸ್ಟರ್ಸ್ ಇವಾಗ ಸ್ವಲ್ಪ ಅಗ್ರಿಕಲ್ಚರ್ ಕಡೆನೂ ಸ್ವಲ್ಪ ಗಮನ ಕೊಡ್ತಾ ಇದ್ದಾರೆ. ಸೊ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾಡೋದಾದ್ರೆ ಸಂಪೂರ್ಣವಾಗಿ ಮಾಡಿ. ನನಗೇನೋ ಒಂದು ರೆವಿನ್ಯೂ ಬರ್ತಿದೆ, ಅದ್ರ ಜೊತೆ ಅಗ್ರಿಕಲ್ಚರ್ ಮಾಡ್ತೀನಿ, ಎರಡು ದೋಣಿಲಿ ಕಾಲಿಡಬೇಡಿ. ಸಂಪೂರ್ಣವಾಗಿ ಮಾಡೋದಾದರೆ ವಿಷಮುಕ್ತವಾಗಿ ಮಾಡುವಂಥದ್ದೇ ಪರಿಹಾರ. ನೀವು ಅಗ್ರಿಕಲ್ಚರ್ ಅಂದ ತಕ್ಷಣಕ್ಕೆ ತುಂಬ ಪ್ಯಾಷನೇಟ್ ಆಗಿ ದಾಳಿಂಬೆ ಮಾಡಿದೆ, ಒಂದು ದಾಳಿಂಬೆ ಗಿಡಕ್ಕೆ 5,000 ಖರ್ಚು ಮಾಡಿದೆ, ಅದಕ್ಕೆ ಇಷ್ಟು 8,000 ಬಂತು, 9,000 ಬಂತು, ಎಷ್ಟು ವರ್ಷ ಬಂತು, 2ನೇ ವರ್ಷಕ್ಕೆ ಏನಾಯಿತು? ನೀವು 5,000 ಖರ್ಚು ಮಾಡಿದ್ದು ಯಾರಿಗೋಸ್ಕರ ಖರ್ಚು ಮಾಡಿದ್ರಿ? ಗಿಡ ತಂದಿರುವಂಥ ಕಂಪನಿ ನಿಂದಲ್ಲ, ನಿಮ್ಮ ಊರೊಂದಲ್ಲ, ನಿಮ್ಮ ದೇಶದ ಒಂದಲ್ಲ. ಅದಕ್ಕೆ ಹಾಕೋ ವಿಷವನ್ನು ತರುವಂಥದ್ದು ನಿಮ್ಮ ಊರದ ಒಂದಲ್ಲ, ನಿಮ್ಮ ದೇಶದಲ್ಲ. ಯಾವುದೋ ದೇಶದ ಆರ್ಥಿಕತೆಗೆ ನೀವು ಕೆಲಸ ಮಾಡ್ತಿರ್ತೀರಿ. ನೀವು ತರ್ತಿರುವಂಥ DAP ತೆಗೆದು ನೋಡಿ ಯಾವ ದೇಶದಿಂದ ಬರ್ತಿದೆ ಅಂತ, ನೀವು ಬಳಸ್ತಿರುವಂಥ ಯೂರಿಯಾ ತೆಗೆದು ನೋಡಿ ಯಾವ ದೇಶದಿಂದ ಬರ್ತಿದೆ ಅಂತ. ಸೊ ರೈತ ಮಾಡ್ತಿರುವಂಥ ಕೃಷಿ ನಮ್ಮಲ್ಲಿ ಉಳಿಬೇಕು. ಒಂದು ಹಣ, ಒಂದು ಖರ್ಚು ಮಾಡಿದ ಹಣ ಆಗುವಾಗ ಅದಷ್ಟೇ ನಮ್ಮದು ಸದೃಢವಾಗಿ ಸಾಧ್ಯ. ನನ್ನ ಹಣವನ್ನೆಲ್ಲ ವಿದೇಶಗಳಿಗೆ ಹೋಗಿ ಬಿಟ್ಬಿಟ್ಟು ನನಗೆ ಇಲ್ಲಿ ಬೆಲೆ ಸಿಗ್ತಿಲ್ಲ ಅಂತ ಕೂತ್ಕೊಂಡ್ರೆ ಮೂರ್ಖತನ. ನೀವು ನೇರವಾದ ಮಾರುಕಟ್ಟೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ವಿಷಮುಕ್ತವಾದಂಥ ಭೂಮಿ ಮಾಡಬೇಕು. ವಿಷಮುಕ್ತ ಭೂಮಿಯಿಂದ ವಿಷಮುಕ್ತ ಆಹಾರ, ವಿಷಮುಕ್ತ ಆಹಾರದಿಂದ ಮಾತ್ರ ಆರೋಗ್ಯವಂತ ಭಾರತ ಕಟ್ಟಕ್ಕೆ ಸಾಧ್ಯ. ಅದನ್ನ ಮಾಡೋದಕ್ಕೆ ನೀವೆಲ್ಲ ಬನ್ನಿ. ನಾವು ನಿಮಗೆ ಬೇಕಾಗಿರೋ ತರಬೇತಿಗಳನ್ನ ಕೊಡ್ತೀವಿ, ಕ್ರಾಪ್ ಪ್ಲಾನಿಂಗ್ ಕೊಡ್ತೀವಿ. ಆ ವಲಯದಲ್ಲಿ ಏನಿದೆ ಅನುಕೂಲವಾಗುತ್ತೆ ಆ ಬೆಳೆಗಳಿಗೆ ಬೆಳೆಯೋದಕ್ಕೆ, ಅಲ್ಲಿರೋ ವಾತಾವರಣಕ್ಕೆ ಅನುಕೂಲ ಆಗುತ್ತೆ, ಯಾವ್ಯಾವ ರೀತಿಯ ಬೆಳೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿಗಳಾಗುತ್ತೆ. ಬರೋವಂಥ ಆಸಕ್ತರಿಗೆ ಯಾವಾಗಲೂ ವೆಲ್ಕಮ್. ಬರೋದನ್ನು ವೈಜ್ಞಾನಿಕವಾಗಿ, ಕ್ರಮಬದ್ಧವಾಗಿ, ಶ್ರದ್ಧೆ ಮತ್ತು ಶಿಸ್ತಿನಿಂದ ಮಾಡಿದ್ರೆ ಯಾವತ್ತೂ ಭೂಮಿ ತಾಯಿ ಕೈ ಬಿಡಲ್ಲ. ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ, ಇಡೀ ನಾಗರಿಕತೆಯ ಮೂಲವಾಗಿರುವಂಥ ರೈತ ಇವತ್ತು ಮೂಲ ಗುಂಪಾಗಿದ್ದಾನೆ. ಮೂಲ ಗುಂಪಾಗಿ ಭಿಕ್ಷುಕದಿಂದ ಹೀನವಾಗಿ ಪಾಪ ರೈತ ಅಲ್ಲ, ರೈತನಿಂದನೇ ಪ್ರಪಂಚ. ನಾವಿರೋದ್ರೆ ಪ್ರಪಂಚ ಇರೋಕ್ಕೆ ಸಾಧ್ಯ. ಇವನಿಗೆ ಬೆಲೆ ಕೊಟ್ಟು, ತಿನ್ನೋ ಅನ್ನಕ್ಕೆ ಗೌರವ ಕೊಟ್ಟು, ನೈಸರ್ಗಿಕವಾಗಿ ಮಾಡ್ತಿರುವಂಥ ಒಂದು ವ್ಯವಸ್ಥೆಗೆ ನೀವು ಕೈ ಜೋಡಿಸಿ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇವತ್ತಿನ ರೈತ ಸಂತೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.